ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಜನರ ಜೀವ ಉಳಿಸೋ ಶಕ್ತಿ ಸೀಮಿತ ಪ್ರಮಾಣದಲ್ಲಿ ನಮ್ಮ ಕೈಲಿದ್ರೆ ಆಗ ತಗೋಬೇಕಾದ ನಿರ್ಧಾರವನ್ನ ಮನಸ್ಸಿನ ಮಾತಿನಿಂದ ತಗೊಳ್ತೀವೋ ಅಥವಾ ತರ್ಕ ಬೆಳೆಸಿ ತಗೊಳ್ತೀವೋ? ಬನ್ನಿ, ಈ ಒಂದು ಇಂಟ್ರೆಸ್ಟಿಂಗ್ ಚಿಂತನಾ ಪ್ರಯೋಗದ ಮೂಲಕ ನಮ್ಮ ನಿರ್ಧಾರಗಳನ್ನ ನಾವೇ ಪರೀಕ್ಷೆ ಮಾಡ್ಕೊಳ್ಳೋಣ. ಸನ್ನಿವೇಶವನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ನಮ್ಮ ಹತ್ರ ಇರೋದು ಕೇವಲ 100 ಲಸಿಕೆ ಡೋಸ್ಗಳು, ಆದ್ರೆ ಅದನ್ನ ಕೇಳೋರು ಜಾಸ್ತಿ ಇದ್ದಾರೆ. ಒಂದು ಕಡೆ ವಯಸ್ಸಾದವರು, ಇನ್ನೊಂದು ಕಡೆ ಯುವಕರು. ಇಂಥ ಒಂದು ಜೀವನ್ ಮರಣದ ಸನ್ನಿವೇಶದಲ್ಲಿ ಯಾರನ್ನ ಆಯ್ಕೆ ಮಾಡೋದು? ಇದು ಬರೀ ಒಂದು ಪ್ರಶ್ನೆ ಅಲ್ಲ, ಇದೊಂದು ದೊಡ್ಡ ಜವಾಬ್ದಾರಿ. ಕಲ್ಪಿಸಿಕೊಳ್ಳಿ, ನಾವೊಬ್ಬರು ಗ್ರಾಮೀಣ ಕ್ಲಿನಿಕ್ ಮ್ಯಾನೇಜರ್. ಒಂದು ಮಾರಣಾಂತಿಕ ಕಾಯಿಲೆಗೆ ಕೇವಲ 100 ಡೋಸ್ ಲಸಿಕೆ ಮಾತ್ರ ಇದೆ. ಅದನ್ನ ತಕ್ಷಣವೇ ಬಳಸಬೇಕು. ಆದ್ರೆ ನಮ್ಮ ಮುಂದೆ 2 ಗುಂಪುಗಳಿವೆ. ಆಯ್ಕೆ ಮಾಡ್ಕೊಳ್ಳೋಕಿರೋದು ಒಂದೇ ಅವಕಾಶ. ಸರಿ, ಹಾಗಾದ್ರೆ ಈ ಆಯ್ಕೆಗಳನ್ನೊಮ್ಮೆ ಸರಿಯಾಗಿ ನೋಡೋಣವಾ? ಆ 2 ಗುಂಪುಗಳು ಯಾವುವು ಮತ್ತೆ ಅವರ ಸ್ಥಿತಿ ಹೇಗಿದೆ ಅಂತ ನೋಡೋಣ. ಯಾಕಂದ್ರೆ ಇಲ್ಲಿರೋ ಅಂಕಿಅಂಶಗಳೇ ಈ ಆಯ್ಕೆಯನ್ನ ಇಷ್ಟು ಕಷ್ಟ ಮಾಡ್ತಿರೋದು. ಇಲ್ಲಿ ನೋಡಿ, ಒಂದ್ ಕಡೆ ಗ್ರೂಪ್ ಎ. ಇದರಲ್ಲಿ 50 ಜನ ವಯಸ್ಸಾದವರಿದ್ದಾರೆ. ಇವರಿಗೆ ಲಸಿಕೆ ಹಾಕಿದ್ರೆ 90% ಜನ ಬದುಕುಳಿತಾರೆ. ಇನ್ನೊಂದು ಕಡೆ ಗ್ರೂಪ್ ಬಿ. ಇದರಲ್ಲಿ 100 ಜನ ಯುವಕರಿದ್ದಾರೆ. ಆದ್ರೆ ಲಸಿಕೆ ಹಾಕಿದ್ರೆ ಬದುಕುಳಿಯೋ ಸಾಧ್ಯತೆ ಬರೀ 50%. ಒಂದ್ ಕಡೆ ಲಸಿಕೆ ಹೆಚ್ಚು ಪರಿಣಾಮಕಾರಿ, ಆದ್ರೆ ಜನ ಕಡಿಮೆ. ಇನ್ನೊಂದು ಕಡೆ ಜನ ಹೆಚ್ಚು, ಆದ್ರೆ ಲಸಿಕೆ ಅಷ್ಟೊಂದು ಪರಿಣಾಮಕಾರಿಯಲ್ಲ. ಇಲ್ಲೇ ನೋಡಿ ನಿಜವಾದ ಗೊಂದಲ ಶುರುವಾಗೋದು. ಹಾಗಾದ್ರೆ ಯೋಚನೆ ಮಾಡಿ, ಮೊದಲ ಯೋಚನೆ ಏನ್ ಬರುತ್ತೆ? ತಕ್ಷಣಕ್ಕೆ ಯೋಚನೆ ಮಾಡಿದ್ರೆ ಯಾವ ಗುಂಪಿಗೆ ಲಸಿಕೆ ಕೊಡಬೇಕು ಅನ್ಸತ್ತೆ? ಸರಿ, ನಮ್ಮ ಮನಸ್ಸು ಹೇಳೋದನ್ನ ಸದ್ಯಕ್ಕೆ ಪಕ್ಕಕ್ಕಿಡೋಣ. ಮೊದಲು ನಮಗೊಂದು ಸ್ಪಷ್ಟವಾದ ಗುರಿ ಇರಬೇಕು. ಆದಷ್ಟು ಹೆಚ್ಚು ಜೀವಗಳನ್ನ ಉಳಿಸೋದು. ಈ ಗುರಿಯನ್ನ ತಲುಪೋಕೆ ಲೆಕ್ಕಾಚಾರ ನಮಗೆ ಹೇಗೆ ದಾರಿ ತೋರಿಸುತ್ತೆ ಅಂತ ನೋಡೋಣ. ಮೊದಲಿಗೆ ಗ್ರೂಪ್ ಎ ಲೆಕ್ಕಾಚಾರ ನೋಡೋಣ. ಈ 50 ಜನ ವಯಸ್ಸಾದ ರೋಗಿಗಳಿಗೆ ಲಸಿಕೆ ಕೊಡೋದ್ರಿಂದ ನಿವ್ವಳವಾಗಿ ಅಂದ್ರೆ ನೆಟ್ಟಾಗಿ ಎಷ್ಟು ಜೀವಗಳು ಉಳಿಯುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸರಿ, 50 ಜನರಿಗೆ ಲಸಿಕೆ ಕೊಟ್ರೆ ಅದರಲ್ಲಿ 90% ಜನ ಬದುಕುಳಿತಾರೆ, ಅಂದ್ರೆ 45 ಜೀವಗಳು ಉಳಿಯುತ್ತೆ. ಓಕೆ, ಇದು ಒಳ್ಳೆ ನಂಬರ್. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಲಸಿಕೆ ಇಲ್ಲದಿದ್ರೂ 50 ಜನರಲ್ಲಿ 10% ಅಂದ್ರೆ 5 ಜನ ಹೇಗಿದ್ರೂ ಬದುಕುಳಿತಿದ್ರು. ಹಾಗಾದ್ರೆ ಲಸಿಕೆ ನಿಜವಾಗಿ ಹೆಚ್ಚುವರಿಯಾಗಿ ಎಷ್ಟು ಜೀವಗಳನ್ನ ಉಳಿಸಿತು? ಸರಿ, ಈಗ ಗ್ರೂಪ್ ಬಿ ಕಡೆ ಗಮನ ಹರಿಸೋಣ. ಇದೇ ಲೆಕ್ಕಾಚಾರವನ್ನ ಇಲ್ಲಿ ಅಪ್ಲೈ ಮಾಡಿ ನೋಡೋಣ. ನೆನಪಿಡಿ, ಇಲ್ಲಿ ಜನ ಜಾಸ್ತಿ, ಆದ್ರೆ ಲಸಿಕೆಯ ಎಫೆಕ್ಟಿವ್ನೆಸ್ ಕಡಿಮೆ. ಗ್ರೂಪ್ ಬಿ ಯಲ್ಲಿರೋ 100 ಜನಕ್ಕೆ ಲಸಿಕೆ ಹಾಕಿದ್ರೆ 50% ರಂತೆ 50 ಜನ ಬದುಕುಳಿತಾರೆ. ಮೊದಲ ನೋಟಕ್ಕೆ ಇದು ಗ್ರೂಪ್ ಎಗಿಂತ ಹೆಚ್ಚಿದೆ ಅನ್ಸುತ್ತೆ ಅಲ್ವಾ? ಆದ್ರೆ ಇಲ್ಲೂ ಕೂಡ ಲಸಿಕೆ ಇಲ್ಲದಿದ್ರೆ ಏನಾಗ್ತಿತ್ತು ಅಂತ ನೋಡ್ಬೇಕು. ಈ 100 ಜನರಲ್ಲಿ 25% ಅಂದ್ರೆ 25 ಜನ ಹೇಗಿದ್ರೂ ಬದುಕುಳಿಯುತ್ತಿದ್ರು. ಹಾಗಾದ್ರೆ ನಮ್ಮ 100 ಡೋಸ್ ಲಸಿಕೆ ಇಲ್ಲಿ ನಿಜವಾಗಿ ಎಷ್ಟು ಹೆಚ್ಚುವರಿ ಜೀವಗಳನ್ನು ಉಳಿಸಿತು? ಸರಿ, ಈಗ ನಾವು 2 ಗುಂಪುಗಳ ನಿವ್ವಳ ಫಲಿತಾಂಶಗಳನ್ನ ಹೋಲಿಸೋಣ. ಯಾಕಂದ್ರೆ ಲೆಕ್ಕಾಚಾರ ತೋರಿಸುವ ಉತ್ತರ ನಮ್ಮ ಸಹಜಜ್ಞಾನಕ್ಕೆ ಶಾಕ್ ಕೊಡ್ಬೋದು. ನೋಡಿ, ಗ್ರೂಪ್ ಎ ಯಲ್ಲಿ 45-5 ಅಂದ್ರೆ ನಿವ್ವಳವಾಗಿ 40 ಜೀವಗಳನ್ನು ಉಳಿಸಿದ ಹಾಗಾಯಿತು. ಆದ್ರೆ ಗ್ರೂಪ್ ಬಿ ಯಲ್ಲಿ 50-25 ಅಂದ್ರೆ ಉಳಿದಿದ್ದು ಕೇವಲ 25 ಜೀವಗಳು. ಆಶ್ಚರ್ಯ ಆಯ್ತಾ? ಲೆಕ್ಕದ ಪ್ರಕಾರ ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ. ಈ ಬಾರ್ ಚಾರ್ಟ್ ನೋಡಿದಾಗ ವ್ಯತ್ಯಾಸ ಕಣ್ಣಿಗೆ ರಾಚುತ್ತೆ. ಒಂದು ಕಡೆ 40 ಜೀವಗಳು, ಇನ್ನೊಂದು ಕಡೆ ಬರೀ 25. ನಮ್ಮ ಮೊದಲ ಅನಿಸಿಕೆಗೆ ತದ್ವಿರುದ್ಧವಾಗಿ ವಯಸ್ಸಾದವರ ಸಣ್ಣ ಗುಂಪಿಗೆ ಲಸಿಕೆ ಕೊಡೋದ್ರಿಂದಲೇ ಹೆಚ್ಚು ಜೀವಗಳು ಉಳಿಯುತ್ತೆ. ಹಾಗಾಗಿ ನಮ್ಮ ಗುರಿ ಅತಿ ಹೆಚ್ಚು ಜೀವಗಳನ್ನು ಉಳಿಸೋದೇ ಆಗಿದ್ರೆ ಡೇಟಾ ಸ್ಪಷ್ಟವಾಗಿ ಒಂದೇ ಉತ್ತರ ಕೊಡುತ್ತೆ: ಲಸಿಕೆಯನ್ನ ಗ್ರೂಪ್ ಎಗೆ ಅಂದ್ರೆ ವಯೋವೃದ್ಧರಿಗೆ ನೀಡಬೇಕು ಅಂತ. ಲೆಕ್ಕಾಚಾರ ಇಷ್ಟು ಸ್ಪಷ್ಟವಾಗಿದ್ರೂ ಯಾಕೆ ನಮ್ಮ ಮನಸ್ಸು ಮೊದಲಿಗೆ ಗ್ರೂಪ್ ಬಿ ಕಡೆ ವಾಲಿತು? ಇದರ ಹಿಂದಿನ ಸೈಕಾಲಜಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ತಲೆ ಕೆಲಸ ಮಾಡುವ ರೀತಿಯೇ ಹಾಗೆ. ಕೆಲವು ಮೆಂಟಲ್ ಶಾರ್ಟ್ಕಟ್ಗಳನ್ನ ಬಳಸುತ್ತೆ. ಮೊದಲನೆಯದು ದೊಡ್ಡ ಸಂಖ್ಯೆಯತ್ತ ಒಲವು. 100 ಜನರ ಗುಂಪು 50ಕ್ಕಿಂತ ಮುಖ್ಯ ಅನ್ಸ್ಬಿಡುತ್ತೆ. ಎರಡನೆಯದು ಭಾವನಾತ್ಮಕ ನಿರ್ಧಾರ. ಯುವಕರನ್ನ ಉಳಿಸ್ಬೇಕು ಅನ್ನೋ ಒಂದು ಸಹಜವಾದ ಭಾವನೆ. ಈ ಥರದ ಯೋಚನೆಗಳು ತರ್ಕಬದ್ಧ ನಿರ್ಧಾರಕ್ಕೆ ಅಡ್ಡಿ ಮಾಡುತ್ತವೆ. ಇಲ್ಲಿ ಕಲಿಬೇಕಾದ ಮುಖ್ಯ ಪಾಠ ಏನು ಅಂದ್ರೆ ಕ್ವಾಂಟಿಟಿಗಿಂತ ಕ್ವಾಲಿಟಿ. ಅಂದ್ರೆ ಇಲ್ಲಿ ಪರಿಣಾಮಕಾರಿತ್ವ ಹೆಚ್ಚು ಮುಖ್ಯ ಆಗ್ಬೋದು. ಗ್ರೂಪ್ ಎ ಮೇಲಿನ ಲಸಿಕೆಯ 90% ಎಫೆಕ್ಟಿವ್ನೆಸ್ ಇದೆಯಲ್ಲ, ಅದು ಗ್ರೂಪ್ ಬಿಯ ದೊಡ್ಡ ಗಾತ್ರವನ್ನೇ ಮೀರಿಸಿ ನಿಂತಿದೆ. ಅಂದ್ರೆ ನಾವು ಬರೀ ಮೇಲ್ನೋಟದ ನಂಬರ್ಗಳನ್ನ ನೋಡ್ಬಾರ್ದು, ಬದಲಿಗೆ ನಿವ್ವಳ ಪರಿಣಾಮ ಏನು ಅಂತ ನೋಡ್ಬೇಕು.
ಹಾಗಾದ್ರೆ ಜೀವನದ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಮ್ಮ ಮನಸ್ಸು ಹೇಳೋದಕ್ಕೂ ಡೇಟಾ ಹೇಳೋದಕ್ಕೂ ವ್ಯತ್ಯಾಸವಿದ್ದಾಗ ಯಾವುದರ ಮಾತನ್ನ ಕೇಳಬೇಕು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚಿಂತನೆಯನ್ನ ಮುಗಿಸೋಣ. ಯೋಚನೆ ಮಾಡಿ.